ನಮಸ್ಕಾರ. ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸಂಯುಕ್ತ ಟ್ರೇಡ್ ಯೂನಿಯನ್ ನೇತೃತ್ವದಲ್ಲಿ ಜುಲೈ 9ರಂದು ನಡೆಯಲಿರುವ ರಾಷ್ಟ್ರೀಯ ಮುಷ್ಕರ ಪ್ರಚಾರಣಾರ್ಥ ಆಯೋಜಿಸುವ ಉತ್ತರ ವಲಯ ಜಾಥಾಕ್ಕೆ ಕಾಸರಗೋಡಿನಲ್ಲಿ ಚಾಲನೆ. ಶೇಣಿ ಬ್ರಾಂಚ್ ಕಾರ್ಯದರ್ಶಿ ನಸೀಬುಲ್ಲಾ ಶೇಣಿ ಹಾಗೂ ಡಿವೈಎಫ್ಐ ಮುಖಂಡ ಸಿದ್ದಿಕ್ ಪರ್ದನೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನೀಡಲಾಯಿತು ಅದ್ದೂರಿ ಸ್ವಾಗತ. ಅಂತಾರಾಷ್ಟ್ರೀಯ ಮಾದಕ ವಸ್ತು ವಿರೋಧಿ ದಿನ ಆಚರಣೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಹಾಗೂ ಮೈಂಡ್ ವೇರ್ ಕ್ಲಿನಿಕ್ನ ಜಂಟಿ ಆಶ್ರಯದಲ್ಲಿ. ಮಂಜೇಶ್ವರದಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಕೇರಳ ಸರ್ಕಾರ ನಿರ್ಮಿಸುತ್ತಿರುವ ಪ್ರವಾಸೋದ್ಯಮ ವಿಶ್ರಾಂತಿ ಕೇಂದ್ರ ಸಮುದ್ರ ಪಾಲು. ವಾಚನ ವಾರಾಚರಣೆ ಸಮಾರಂಭ ಕಾರ್ಯಕ್ರಮ ಆಯೋಜನೆ ನುಳ್ಳಿಪಾಡಿ ಕನ್ನಡ ಭವನ ಮತ್ತು ಗ್ರಂಥಾಲಯ ಸಭಾಂಗಣದಲ್ಲಿ. ವಾರ್ತೆಗಳು ವಿವರವಾಗಿ. ಬಿಜೆಪಿ ಸರ್ಕಾರದ ಕಾರ್ಮಿಕ ರೈತ ವಿರೋಧಿ ನೀತಿಗಳ ವಿರುದ್ಧ ಜುಲೈ 9ರಂದು ಸಂಯುಕ್ತ ಟ್ರೇಡ್ ಯೂನಿಯನ್ ನೇತೃತ್ವದಲ್ಲಿ ನಡೆಯಲಿರುವ ರಾಷ್ಟ್ರೀಯ ಮುಷ್ಕರದ ಪ್ರಚಾರಣಾರ್ಥ ಆಯೋಜಿಸುವ ಉತ್ತರ ವಲಯ ಜಾಥಾಕ್ಕೆ ಕಾಸರಗೋಡಿನಲ್ಲಿ ಚಾಲನೆ ದೊರಕಿತು. ಜಾಥಾವನ್ನು ಎಐಟಿಯುಸಿ ರಾಜ್ಯ ಕಾರ್ಯದರ್ಶಿ ಕೆಪಿ ರಾಜೇಂದ್ರನ್ ಉದ್ಘಾಟಿಸಿದರು. ಕಾರ್ಮಿಕ ವಿರೋಧಿ ಕಾರ್ಮಿಕ ಸಂಹಿತೆಗಳನ್ನು ಹಿಂತೆಗೆದುಕೊಳ್ಳಬೇಕು, ಬೇರೆ ಏರಿಕೆ ನಿಲ್ಲಿಸಬೇಕು, ಎಲ್ಲಾ ಸಂಘಟಿತ ಗುತ್ತಿಗೆ ಕಾರ್ಮಿಕರಿಗೆ ಮತ್ತು ಸ್ಕೀಮ್ ಕಾರ್ಮಿಕರಿಗೆ ಪ್ರತಿ ತಿಂಗಳು 20,000 ರೂಪಾಯಿ ಕನಿಷ್ಠ ವೇತನ ನಿಗದಿಪಡಿಸಬೇಕು, ಸಾರ್ವಜನಿಕ ವಲಯದ ಷೇರು ಮಾರಾಟವನ್ನು ಕೊನೆಗೊಳಿಸಬೇಕು, ಸ್ಕೀಮ್ ಕಾರ್ಮಿಕರನ್ನು ಕಾರ್ಮಿಕರೆಂದು ಗುರುತಿಸಬೇಕು, ಆಹಾರ ಭದ್ರತೆಯನ್ನು ಖಚಿತಪಡಿಸಬೇಕು ಮುಂತಾದ ಘೋಷವಾಕ್ಯಗಳೊಂದಿಗೆ ಬಿಜೆಪಿ ಸರ್ಕಾರದ ಕಾರ್ಮಿಕ ರೈತ ವಿರೋಧಿ ನೀತಿಗಳ ವಿರುದ್ಧ ಜುಲೈ 9ರಂದು ಸಂಯುಕ್ತ ಟ್ರೇಡ್ ಯೂನಿಯನ್ ನೇತೃತ್ವದಲ್ಲಿ ನಡೆಯಲಿರುವ ರಾಷ್ಟ್ರೀಯ ಮುಷ್ಕರದ ಪ್ರಚಾರ ಆಯೋಜಿಸುವ ಉತ್ತರ ವಲಯ ಜಾಥಾಕ್ಕೆ ಕಾಸರಗೋಡಿನಲ್ಲಿ ಚಾಲನೆ ದೊರಕಿತು. ಜಾಥಾವನ್ನು ಎಐಟಿಯುಸಿ ರಾಜ್ಯ ಕಾರ್ಯದರ್ಶಿ ಕೆಪಿ ರಾಜೇಂದ್ರನ್ ಅವರು ಜಾಥಾ ಕ್ಯಾಪ್ಟನ್ ಕೆಎನ್ ಗೋಪಿನಾಥ್ ಅವರಿಗೆ ಧ್ವಜ ಹಸ್ತಾಂತರಿಸುವ ಮೂಲಕ ಚಾಲನೆ ನೀಡಿದರು. ഈ കഴിഞ്ഞ 11 വർഷമായി അധികാരത്തിലിരിക്കുന്ന കേന്ദ്ര സർക്കാർ, നരേന്ദ്രമോദിയുടെ നേതൃത്വത്തിലുള്ള കേന്ദ്ര സർക്കാർ ഒരു ശത്രുവിനെ എങ്ങനെ നേരിടും? ശത്രുക്കളായിട്ടാണ് തൊഴിലാളികളെ കാണുന്നത്. തൊഴിലാളികൾ ഒരു ശത്രുക്കളാണ് എന്ന രീതിയിൽ അവരെ കൈകാര്യം ചെയ്യാൻ, അവരുടെ പ്രസ്ഥാനങ്ങളെ കൈകാര്യം ചെയ്യാൻ, അവരുടെ അവകാശങ്ങൾ ചവിട്ടി ഭരിക്കാൻ ഏതൊക്കെ വിധത്തിൽ ഒരു ഗവൺമെന്റ് പരിശ്രമിക്കുന്നു, അതിൻ്റെ ഒരു അന്തിമ രൂപത്തിൽ എന്ന് പറയുന്ന പോലെയാണ് രാജ്യം ഭരിക്കുന്ന ഗവൺമെന്റ് നിലനിൽക്കുന്നത്. ಎಐಟಿಯುಸಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಟಿ ಕೃಷ್ಣನ್ ಅಧ್ಯಕ್ಷತೆ ವಹಿಸಿದ್ದರು. ಸಂಘಟಕ ಸಮಿತಿ ಸಂಚಾಲಕ ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಕೆ ರವೀಂದ್ರನ್ ಸ್ವಾಗತಿಸಿದರು. ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಾಬು ಅಬ್ರಂ, ಅಧ್ಯಕ್ಷ ಪಿ ಮಣಿಮೋಹನ್, ಗೋವಿಂದನ್ ಪಳ್ಳಿಕಾಪಿಲ್, ಎನ್ಎಲ್ವೈ ರಾಜ್ಯ ಕಾರ್ಯದರ್ಶಿ ಸಿಎಂಎ ಜಲೀಲ್, ಹನೀಫ್ ಕಡಪುರ, ಉದಿನೂರ್ ಸುಕುಮಾರನ್, ಬಿ ಶೋಭಾ ಎಂಬಿವರು ಮಾತನಾಡಿದರು. ಶುಕ್ರವಾರ ಉದುಮ, ಕಾನಿಂಗಾಡ್, ಚೆರ್ವತ್ತೂರು ಎಂಬಿಡೆಗಳಲ್ಲಿ ಸ್ವಾಗತವನ್ನು ಪಡೆದ ನಂತರ ಜಾಥಾ ಕಣ್ಣೂರು ಜಿಲ್ಲೆಯನ್ನು ಪ್ರವೇಶಿಸಿತು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಶೇಣಿ ಬ್ರಾಂಚ್ ಕಾರ್ಯದರ್ಶಿ ನಸೀಬುಲ್ಲಾ ಶೇಣಿ ಹಾಗೂ ಡಿವೈಎಫ್ಐ ಮುಖಂಡ ಸಿದ್ದಿಕ್ ಪೆರ್ದನೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅದ್ದೂರಿ ಸ್ವಾಗತ ನೀಡಲಾಯಿತು. ಸಿಪಿಐಎಂನ ರಾಜಕೀಯ ಹಾಗೂ ಜನಸಾಮಾನ್ಯರೆಡೆಗೆ ತೋರ್ಪಡಿಸುವ ಜಾತ್ಯತೀಯ ವಿರೋಧ ಧೋರಣೆಯನ್ನು ತಿರಸ್ಕರಿಸಿ ಶೇಣಿ ಬ್ರಾಂಚ್ ಕಾರ್ಯದರ್ಶಿ ನಜೀಬುಲ್ಲಾ ಶೇಣಿ ಹಾಗೂ ಡಿವೈಎಫ್ಐ ಮುಖಂಡ ಸಿದ್ದಿಕ್ ಪೆರ್ದನೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಈ ಹಿಂದೆ ಡಿವೈಎಫ್ಐ ಕಾರ್ಯದರ್ಶಿ, ನಂತರ ಸಿಪಿಐಎಂನ ಬ್ರಾಂಚ್ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದ ನಜೀಬುಲ್ಲಾ ಕಳೆದ ಪಂಚಾಯತ್ ಚುನಾವಣೆಯಲ್ಲಿ ಸಿಪಿಐಎಂ ಅನ್ನು ಪ್ರತಿನಿಧೀಕರಿಸಿದ ಸ್ಪರ್ಧಾರ್ಥಿಯಾಗಿ ಕಣದಲ್ಲಿದ್ದರು. ಬಾಲ್ಯಕಾಲದಿಂದಲೇ ಎಸ್ಎಫ್ಐ ಡಿವೈಎಫ್ಐ ಮುಖಂಡರಾಗಿ ಗುರುತಿಸಿಕೊಂಡಿದ್ದ ಸಿದ್ದಿಕ್ ಎಡರಂಗವನ್ನು ತೊರೆದು ಐಕ್ಯರಂಗಕ್ಕೆ ಸೇರ್ಪಡೆಗೊಳ್ಳುತ್ತಿರುವ ವೇಳೆ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಅದ್ದೂರಿ ಸ್ವಾಗತ ನೀಡಲಾಯಿತು. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ സോനി സെബാസ്റ്റ്യൻ ಹಾಗೂ ಡಿಸಿಸಿ അധ്യക്ഷ പി.കെ. ഫൈസൽ ഷാಲು ಹೊದಿಸಿ സ്വാഗತಿಸಿದರು. പ്രത്യേകിച്ച് ഒരു ജനാധിപത്യ മൂല്യങ്ങൾ ഉയർത്തിപ്പിടിക്കുന്ന അല്ലെങ്കിൽ ഒരു തൊഴിലാളി വർഗ പാർട്ടിയായിട്ടുള്ള ഒരു ആശയപ്രകാരമല്ല ഇന്നത്തെ ഒരു ഭരണം നടന്നുകൊണ്ടിരിക്കുന്ന ഇടതുപക്ഷം സ്വീകരിച്ചു കൊണ്ടിരിക്കുന്ന നിലപാടുകളും ചില നയങ്ങളും അത് ഒരു ജനാധിപത്യം ഉയർത്തിപ്പിടിക്കുന്ന ഒരു പ്രസ്ഥാനത്ത് നിന്ന് ഉൾക്കൊള്ളാൻ പറ്റാത്തത് കൊണ്ട് മാനസികമായി ആ പ്രസ്ഥാനത്ത് പ്രവർത്തിക്കാൻ ചില ബുദ്ധിമുട്ടുകളുള്ളത് കൊണ്ടാണ് അതിനെ ഒഴിവാക്കിയിട്ട് ഇന്ന് ഇന്ത്യയിൽ ഏറ്റവും
പിന്നെ പ്രതീക്ഷയോടെ ജനങ്ങൾക്ക് ആകെയുള്ള ഒരു പ്രതീക്ഷ എന്നുള്ളത് കോൺഗ്രസ് പാർട്ടിയിലാണ്. അതുകൊണ്ടാണ് ഇന്ത്യൻ നാഷണൽ കോൺഗ്രസിൻ്റെ ഭാഗമായി പ്രവർത്തിക്കാൻ വേണ്ടിയിട്ട് തിരഞ്ഞെടുത്തിട്ടുള്ളത്. ಯನ್ಮಗಜ ಮಂಡಲದಲ್ಲಿ ಶೇನಿಯ ಶ್ರೀ ನಜೀಬುಲ್ಲಾ ಶೇನಿ, ಅದೇ ರೀತಿ ಸಿದ್ದಿಕ್ ಶೇನಿ ಇವರಿಬ್ಬರು CPM ಪಕ್ಷ ಬಿಟ್ಟು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಸೇರಿರುತ್ತಾರೆ. CPMನ ಈ ನಯಗಳಿಂದ ಬೇಸತ್ತು ನಮ್ಮ ಈಗಾಗಲೇ ಮತೇತರ ಪಕ್ಷ ಬೇಕು, ಅದು ಇಂಡಿಯಾದ ಅಖಂಡತೆಯನ್ನು ಸಂರಕ್ಷಿಸಲಿಕ್ಕೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿಂದ ಮಾತ್ರ ಸಾಧ್ಯ ಎಂಬ ಒಂದು ತೀರ್ಮಾನವನ್ನು ತೆಗೆದುಕೊಂಡು ನಮ್ಮ ಪಕ್ಷಕ್ಕೆ ಬಂದಿರುತ್ತಾರೆ. ಅವರಿಗೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ನಮ್ಮ ಈ ಪಕ್ಷಕ್ಕೆ ನಾವು ಸ್ವಾಗತಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಮುಖಂಡರಾದ ಅಶ್ರಫ್ ಅಲಿ, ರಾಮೇಶನ್ ಕರ್ವಚೇರಿ, ಸೋಮಶೇಖರ್ GS, ಗೋವಿಂದನ್ ನಾಯರ್, ಕುಂಜಂಬು ನಂಬ್ಯಾರ್, ಎಣ್ಮಕಜೆ ಮಂಡಲ ಕಾಂಗ್ರೆಸ್ ಪದಾಧಿಕಾರಿಗಳಾದ ರಾಧಾಕೃಷ್ಣ ನಾಯಕ್, ಜಯಶೇಣಿ, ಮಂಡಲ ಉಪಾಧ್ಯಕ್ಷ ರಜಾಕ್ ಪೆರ್ಲಾ, ಯೂತ್ ಕಾಂಗ್ರೆಸ್ನ ಫಾರೂಕ್ ಪಳ್ಳ, ಮಂಜೇಶ್ವರ ಮಂಡಲ ಕಾಂಗ್ರೆಸ್ನ ಲಕ್ಷ್ಮಣ ಪ್ರಭು ಕುಂಬಳೆ, ಪೃಥ್ವಿರಾಜ್ ಚಿಟ್ಟಿ, ಫಾರೂಕ್ ಶಿರಿಯಾ, ಮುಮ್ತಾರ್ ಅಲಿ ಕುದ್ರೆಡ್ಕ, ನೌಷದ್ ಶೇಣಿ, ಉಮ್ಮರ್ ಗಂಗಿನಮೂಲೆ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಹಾಗೂ ಮೈಂಡ್ವೇರ್ ಕ್ಲಿನಿಕ್ನ ಜಂಟಿ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಾದಕ ವಸ್ತು ವಿರೋಧಿ ದಿನವನ್ನು ಆಚರಿಸಲಾಯಿತು. ಕಾರ್ಯಕ್ರಮವನ್ನು IMA ಅಧ್ಯಕ್ಷ ಡಾಕ್ಟರ್ ಹರಿಕಿರಣ್ ಬಂಗೇರ ಉದ್ಘಾಟಿಸಿದರು. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಹಾಗೂ ಮೈಂಡ್ವೇರ್ ಕ್ಲಿನಿಕ್ನ ಜಂಟಿ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಾದಕ ವಸ್ತು ವಿರೋಧಿ ದಿನವನ್ನು ಆಚರಿಸಲಾಯಿತು. ಯುವಜನತೆ ಹಾಗೂ ಭವಿಷ್ಯದ ಸಮಾಜವನ್ನು ಕೇಂದ್ರೀಕರಿಸಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಮಾಲಿಕ್ ದಿನರ್ ನರ್ಸಿಂಗ್ ಕಾಲೇಜಿನ BSc ವಿದ್ಯಾರ್ಥಿಗಳು ಜನಜಾಗೃತಿ ಸಂದೇಶದ ಅಣಕು ಪ್ರದರ್ಶನ ನಡೆಸಿದರು. ನಂತರ ನಡೆದ ಸಭಾ ಕಾರ್ಯಕ್ರಮವನ್ನು IMA ಅಧ್ಯಕ್ಷ ಡಾಕ್ಟರ್ ಹರಿಕಿರಣ್ ಬಂಗೇರ ಉದ್ಘಾಟಿಸಿದರು. അറിയാതെ തെറ്റ് ചെയ്താലേ അത് ഓക്കെ, അറിഞ്ഞിട്ട് തെറ്റ് ചെയ്യാൻ പാടില്ല. എല്ലാവർക്കും ഡ്രഗ്സ് ഞങ്ങൾ മാത്രമല്ല, ഞങ്ങളുടെ ഫാമിലി, ഞങ്ങളുടെ ഫ്രണ്ട്സ്, ഞങ്ങളുടെ കരിയർ, വിദ്യാഭ്യാസം, ഫ്യൂച്ചർ എല്ലാ കാര്യങ്ങളും നശിക്കുന്ന എല്ലാവർക്കും അറിയാം. എന്നിട്ട് ഒരു ക്ഷണികമായ ഒരു ആഹ്ലാദക്ക് വേണ്ടിയിട്ട് താൻ ലഹരിൻ്റെ അടിമയായിട്ട് മാത്രമല്ല എന്നെ പോലെ വേറെ ഒരു 4 പേർ ആവണമെന്ന് പറയുന്ന ആ ചിന്താഗതി ഒരിക്കലും ശരിയല്ല. ಡಾಕ್ಟರ್ PMA ನಿಶಾದ್ ಪಿರ್ಲಾ ಅಧ್ಯಕ್ಷತೆ ವಹಿಸಿದ್ದರು. IMAಯ ಉಪಾಧ್ಯಕ್ಷ ಡಾಕ್ಟರ್ ಕಾಸಿಂ, KS ಅಬ್ದುಲ್ಲಾ, ಹಾಸ್ಪಿಟಲ್ನ ಪ್ರಬಂಧಕ ಅನ್ವರ್ ಸಾದತ್, ಡಾಕ್ಟರ್ ಜ್ಯೋತ್ಸ್ನಾ, ಎಣ್ಮಕಜೆ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷೆ ಆಯಿಷಾ ಪಿರ್ಲಾ, AA ಮೊಹಮ್ಮದ್ ನುಹಾನ್ ಮುಂತಾದವರು ಮಾತನಾಡಿದರು. ಅಭಿಜಿತ್ P ಸ್ವಾಗತಿಸಿ ಹೀನಾ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರದಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಕೇರಳ ಸರ್ಕಾರ ನಿರ್ಮಿಸುತ್ತಿರುವ ಪ್ರವಾಸೋದ್ಯಮ ವಿಶ್ರಾಂತಿ ಕೇಂದ್ರ ಸಮುದ್ರ ಪಾಲಾಗಿದೆ. ಕಳೆದ ದಿನ ಬೀಸಿದ ಬಿರುಗಾಳಿಗೆ ಕಟ್ಟಡದ ಮುಕ್ಕಾಲು ಭಾಗ ಸಮುದ್ರದಲ್ಲಿ ಮುಳುಗಿದೆ. ಕೇರಳ ಸರ್ಕಾರ ಮಂಜೇಶ್ವರದ ಕಣ್ವತೀರ್ಥ ಕಡಲ ತೀರದಲ್ಲಿ ಪ್ರವಾಸಿಗರಿಗಾಗಿ ಕೋಟಿಗಟ್ಟಲೆ ಹಣ ವೆಚ್ಚದಲ್ಲಿ ನಿರ್ಮಿಸುತ್ತಿರುವ ವಿಶ್ರಾಂತಿ ಕೇಂದ್ರದ ಕಟ್ಟಡದ ಒಂದು ಭಾಗ ಇತ್ತೀಚೆಗೆ ಸಂಭವಿಸಿದ ಸಮುದ್ರ ಕ್ಷೋಭೆಯಲ್ಲಿ ಸಮುದ್ರ ಪಾಲಾಗಿದೆ. 1,15,00,000 ರೂಪಾಯಿ ವೆಚ್ಚದಲ್ಲಿ ಜಿಲ್ಲಾ ಟೂರಿಸಂ ಪ್ರೋತ್ಸಾಹನಾ ಮಂಡಳಿಯ ಮೂಲಕ ವಿಶ್ರಾಂತಿ ಕೇಂದ್ರವನ್ನು ನಿರ್ಮಿಸಲಾಗುತ್ತಿತ್ತು. 2023ರಲ್ಲೇ ಕಾಮಗಾರಿ ಪೂರ್ಣಗೊಳ್ಳಬೇಕಿತ್ತು. ಆದರೆ ಹಲವು ಅಡೆತಡೆಗಳ ಕಾರಣದಿಂದಾಗಿ ನಿರ್ಮಾಣ ಕಾರ್ಯ ವಿಳಂಬವಾಗಿದೆ. ಸುಮಾರು 60% ಕಟ್ಟಡ ಕಾಮಗಾರಿ ಪೂರ್ಣಗೊಂಡಿತ್ತು. ಈ ಹಂತದವರೆಗೆ 89 ಲಕ್ಷ ರೂಪಾಯಿ ವೆಚ್ಚವಾಗಿ ಉಳಿದ ಮೊತ್ತ ತೆರಿಗೆಗಳಿಗೆ ವಿನಿಯೋಗಿಸಲಾಗಿದೆ. ಇಲ್ಲ ಅಪ್ಪತ್ತ ಕೆಟ್ಟುಕೊಂಡ ಮಾತ್ರ ಡೋರ್ ನಂಬರ್ ನಿಂತಿತ್ತು, ಹೊರಕ್ಕೆ ಪರ್ಮಿಷನ್. അപ്പോൾ അങ്ങനെ ഇപ്പോൾ ಕೆಲವർക്ക് അത്ര ಜಾಗ ಇಲ್ಲ. അവർക്ക് ഞങ്ങൾ ഫിഷർമാൻഡോട് എൻ്റെ ഒരു 2 പുരക്കെട്ടിട്ട് അതിന് ടെമ്പററി ഡോർ നമ്പർ കൊടുത്തു, കൊമേഴ്ഷ്യൽ ലൈനുള്ളായിരുന്നു. അപ്പോൾ അങ്ങനെ ഇരിക്കുമ്പോൾ ഈ റോഡിൻ്റെ പടിഞ്ഞാറ് കടലിൻ്റെ ഇത്ര കരയുന്നു, ഇത്ര നല്ല പാർക്കാക്കിയിട്ട് ഇപ്പോൾ നമ്മൾ പാതി പാർക്ക് പോയി കഴിഞ്ഞു. ഇപ്പോഴും കടൽ കുറഞ്ഞുകൊണ്ടുണ്ട്. ഇപ്പോൾ കണ്ടെയ്നർ ജനുവരി 2 കണ്ടെയ്നർ വീട്ടു. ഇപ്പോൾ ഈ 2 പുര പോലെ ആക്കിയിട്ടിരിക്കുകയാണ്. അവർ ആ പുരേൻ്റെ പായത്തിട്ടും കടൽ വന്നു കടൽ തച്ചോണ്ടും. ಇತ್ತೀಚೆಗಷ್ಟೇ ನಿರಂತರವಾಗಿ ಸುರಿದ ಮಳೆಯಿಂದ ಸಂಭವಿಸಿದ ಸಮುದ್ರ ಕ್ಷೋಭೆಯು ಕಟ್ಟಡದ 3ನೇ ಭಾಗವನ್ನು ನಾಶ ಮಾಡಿದೆ. ಮುಂದಿನ ದಿನಗಳಲ್ಲಿ ಮತ್ತೆ ಸಮುದ್ರ ಕ್ಷೋಭೆ ಸಂಭವಿಸಿದರೆ ಇಡೀ ಕಟ್ಟಡವೇ ನಾಶವಾಗುವ ಭೀತಿ ಇದೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಸೀತಮ್ಮ ಪುರುಷ ನಾಯಕ ಸ್ಮಾರಕ ಕನ್ನಡ ಭವನ ಮತ್ತು ಗ್ರಂಥಾಲಯ, ಕಾಸರಗೋಡು ಬಾಲಭವನ್ ವಿದ್ಯಾಕೇಂದ್ರ,
ಕಾಸರಗೋಡು ಶ್ರೀ ವೆಂಕಟರಮಣ ಸ್ವಾಮಿ ಕೃಪಾಶ್ರಿತ ಯಕ್ಷಗಾನ ಸಂಶೋಧನಾ ತರಬೇತಿ ಕೇಂದ್ರದ ಸಂಯುಕ್ತ ಆಶ್ರಯದಲ್ಲಿ ವಾಚನ ವಾರಾಚರಣೆಯ ಸಮಾರಂಭ ನುಳ್ಳಿಪಾಡಿ ಕನ್ನಡ ಭವನ ಮತ್ತು ಗ್ರಂಥಾಲಯ ಸಭಾಂಗಣದಲ್ಲಿ ಜರುಗಿತು. ಬಾಲಭವನ್ ವಿದ್ಯಾಕೇಂದ್ರದ ಅಕಾಡೆಮಿಕಲ್ ಅಡ್ವೈಸರ್ ಡಾಕ್ಟರ್ ಕೆಎನ್ ವೆಂಕಟರಮಣ ಹೊಳ್ಳ ಉದ್ಘಾಟಿಸಿದರು. ಸೀತಮ್ಮ ಪುರುಷ ನಾಯಕ ಸ್ಮಾರಕ ಕನ್ನಡ ಭವನ ಮತ್ತು ಗ್ರಂಥಾಲಯ ಕಾಸರಗೋಡು, ಬಾಲಭವನ್ ವಿದ್ಯಾಕೇಂದ್ರ ಕಾಸರಗೋಡು ಶ್ರೀ ವೆಂಕಟರಮಣ ಸ್ವಾಮಿ ಕೃಪಾಶ್ರಿತ ಯಕ್ಷಗಾನ ಸಂಶೋಧನಾ ತರಬೇತಿ ಕೇಂದ್ರದ ಸಂಯುಕ್ತ ಆಶ್ರಯದಲ್ಲಿ ವಾಚನ ವಾರಾಚರಣೆಯ ಸಮಾರಂಭ ನಡೆಯಿತು. ನುಳ್ಳಿಪಾಡಿ ಕನ್ನಡ ಭವನ ಮತ್ತು ಗ್ರಂಥಾಲಯ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಬಾಲಭವನ್ ವಿದ್ಯಾಕೇಂದ್ರದ ಅಕಾಡೆಮಿಕಲ್ ಅಡ್ವೈಸರ್ ಡಾಕ್ಟರ್ ಕೆಎನ್ ವೆಂಕಟರಮಣ ಹೊಳ್ಳ ಉದ್ಘಾಟಿಸಿದರು. ಮಕ್ಕಳು ಕಲಿಬೇಕು, ಕಲಿತು ಒಳ್ಳೆಯ ಉತ್ತಮ ಶ್ರೇಣಿಯಲ್ಲಿ ಹೋಗಬೇಕು. ಆದರೆ ಕಲಿಯುವಿಕೆ ಮಾತ್ರ ಮುಖ್ಯ ಅಲ್ಲ, ಕಲಿಯುವಿಕೆಯಲ್ಲಿ ಕೂಡ ಒಂದು ಭಕ್ತಿ ಭಯ ಬೇಕು. ಕಲಿತರೆ ಸಾಲದು, ಮನುಷ್ಯನಾಗಬೇಕು. ವಿದ್ಯಾಭ್ಯಾಸ ಆದರೆ ಸಾಲದು, ಮನಸ್ಥಿತಿ ಬೇಕು, ಸಾಮಾಜಿಕ ಸೇವೆಯಲ್ಲಿ ಪರಿವರ್ತನೆ ಬೇಕು, ದೇಶ ಸೇವೆಯಲ್ಲಿ ಪರಿವರ್ತನೆ ಬೇಕು. ಇಂತಹ ಹಲವು ವಿಷಯಗಳಿವೆ. ಹಾಗೆ ಒಳ್ಳೆ ಒಳ್ಳೆ ಉದ್ಯೋಗದಲ್ಲಿದ್ದವರಿಗೆ ಇಂಜಿನಿಯರ್ ಆಗಲಿ, CA ಆಗಲಿ, ಡಾಕ್ಟರ್ಗಳಾಗಲಿ, ಅವರ ಉದ್ಯೋಗದಲ್ಲಿ ಅವರು ಕಲ್ಮಶವನ್ನು ಬಂದರೆ ಅದು ಹೇಳಿ ಪ್ರಯೋಜನ ಇಲ್ಲ. ಕನ್ನಡ ಭವನ ಮತ್ತು ಗ್ರಂಥಾಲಯದ ಸಂಸ್ಥಾಪಕ ಡಾಕ್ಟರ್ ವಾಮನರಾವ್ ಬೇಕಲ್ ಅಧ್ಯಕ್ಷತೆ ವಹಿಸಿದ್ದರು. ಬಾಲಭವನ್ ವಿದ್ಯಾಕೇಂದ್ರದ ಮುಖ್ಯೋಪಾಧ್ಯಾಯಿನಿ ಲೀಲಾವತಿ ನಾಯರ್, ಅಧ್ಯಾಪಿಕೆ ಜಯಂತಿ ಟೀಚರ್, BM ಹೈಯರ್ ಸೆಕೆಂಡರಿ ಶಾಲಾ ಪ್ರಾಂಶುಪಾಲ ರಾಜೇಶ್ ಚಂದ್ರ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಗ್ರಂಥಾಲಯ, ವಾಚನಾಲಯಗಳ ಪ್ರಸಕ್ತಿ, ಪುಸ್ತಕಗಳ ಅನಿವಾರ್ಯತೆ, ಓದಿನ ಮಹತ್ವ, ಪತ್ರಿಕಾ ವರದಿ ತಯಾರಿಕೆ, ಸಂಕೀರ್ತನೆ ಬಗ್ಗೆ ವಿದ್ಯಾರ್ಥಿಗಳಿಗೆ ತರಗತಿ ನಡೆಯಿತು. ಸಂಕೀರ್ತನ ಸಾಮ್ರಾಟ್ ಜಯಾನಂದ ಕುಮಾರ್ ಹೊಸದುರ್ಗ, ಹಿರಿಯ ಪತ್ರಕರ್ತ ಪ್ರದೀಪ್ ಬೇಕಲ್, ರಂಗಕಲಾವಿದ ಪತ್ರಕರ್ತ ಜಯಮಣಿ ಅಂಪಾರೆ, ಪತ್ರಕರ್ತ ಜಗನ್ನಾಥ್ ಶೆಟ್ಟಿ, ಕನ್ನಡ ಭವನ ಪ್ರಕಾಶನದ ಸಂಧ್ಯಾರಾಣಿ ಟೀಚರ್, ಕನ್ನಡ ಭವನ ಗ್ರಂಥಾಲಯದ ಕಾರ್ಯದರ್ಶಿ ಕಲಾವಿದ ವಸಂತ ಕೆರೆಮನೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿದ್ದರು. ಬಾಲಭವನದ ಸುಮಾರು 40 ಮಂದಿ ವಿದ್ಯಾರ್ಥಿಗಳು ಸಂವಾದ ನಡೆಸಿದರು. ವಿದ್ಯಾರ್ಥಿಗಳಿಗೆ ಅಭಿನಂದನಾ ಪ್ರಮಾಣ ಪತ್ರ ನೀಡಿ ಗೌರವಿಸಲಾಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡು. ಆಕ್ಟೇವ್ ಮ್ಯೂಸಿಕ್ ಕ್ಲಬ್ ಆಶ್ರಯದಲ್ಲಿ GHSS ಕಾಸರಗೋಡು ಸಹಯೋಗದೊಂದಿಗೆ ಸಂಗೀತಮೇ ಲಹರಿ ಮಾದಕ ವಸ್ತು ವಿರೋಧಿ ಅಭಿಯಾನ ಆಯೋಜಿಸಲಾಯಿತು. ಮುನ್ಸಿಪಲ್ ಚೇರ್ಮನ್ ಅಬ್ಬಾಸ್ ಬೇಗಂ ಉದ್ಘಾಟಿಸಿದರು. ಆಕ್ಟೇವ್ ಮ್ಯೂಸಿಕ್ ಕ್ಲಬ್ ಆಶ್ರಯದಲ್ಲಿ GHSS ಕಾಸರಗೋಡು ಸಹಯೋಗದೊಂದಿಗೆ ಸಂಗೀತಮೇ ಲಹರಿ ಮಾದಕ ವಸ್ತು ವಿರೋಧಿ ಅಭಿಯಾನ ನಡೆಯಿತು. ಕಾಸರಗೋಡು ಮುನ್ಸಿಪಲ್ ಕಾನ್ಫರೆನ್ಸ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮವನ್ನು ಮುನ್ಸಿಪಲ್ ಚೇರ್ಮನ್ അബ്ബാസ് ബീഗം ഉദ്ഘാടിಸಿದರು. നിയമങ്ങൾ നമുക്ക് കുറച്ച് കർശനമാക്കേണ്ടതായിട്ടുണ്ട്. നിയമങ്ങളിൽ ചില രക്ഷപ്പെടുവാനുള്ള പഴുതുകൾ ഇവിടെയുണ്ട്. ആ പഴുതുകളൊക്കെ വെച്ചുകൊണ്ട് ഓരോ ആളുകളെ കൊണ്ട് ഇത് ചെയ്യിപ്പിക്കപ്പെടുമ്പോൾ, ആ രക്ഷപ്പെടുന്ന പഴുതുകളിൽ കൂടി അവർ രക്ഷപ്പെടുമ്പോൾ നമുക്ക് നഷ്ടപ്പെടുന്നത് നമ്മുടെ മക്കളെയാണ്, നമ്മുടെ കുട്ടികളെയാണ് എന്ന് മനസ്സിലാക്കാൻ നമുക്ക് കഴിയും. ഇവിടെ നിയമങ്ങൾ നമ്മൾ കുറച്ചും കൂടി ശക്തമാക്കേണ്ടതായിട്ടുണ്ട്. ಆಕ್ಟೇವ್ ಮ್ಯೂಸಿಕ್ ಕ್ಲಬ್ ಅಧ್ಯಕ್ಷ KP ಲಕ್ಷ್ಮಣನ್ ಅಧ್ಯಕ್ಷತೆ ವಹಿಸಿದ್ದರು. ಕಾಸರಗೋಡು ಶಿಕ್ಷಣ ಉಪನಿರ್ದೇಶಕ T ಮಧುಸೂದನನ್ ಹಾಗೂ ಸಂಗೀತ ರತ್ನ ಕಾಂಜಂಗಾಡ್ ರಾಮಚಂದ್ರನ್ ಮುಖ್ಯ ಅತಿಥಿಯಾಗಿದ್ದರು. GHSS ಪ್ರಾಂಶುಪಾಲ PK ಸುನಿಲ್ ಕುಮಾರ್, ಶಾಲಾ ಮುಖ್ಯೋಪಾಧ್ಯಾಯಿನಿ ಉಷಾ, ಜಿಲ್ಲಾ ಸೋಷಿಯಲ್ ಪೊಲೀಸಿಂಗ್ ಡಿವಿಷನ್ ಜಿಲ್ಲಾ ಕೋಆರ್ಡಿನೇಟರ್ K ರಾಮಕೃಷ್ಣನ್ ಉಪಸ್ಥಿತರಿದ್ದರು. ಆಕ್ಟೇವ್ ಮ್ಯೂಸಿಕ್ ಕ್ಲಬ್ ಸದಸ್ಯ T ಮಧುಪ್ರಶಾಂತ್ ಪ್ರತಿಜ್ಞಾವಿಧಿ ಬೋಧಿಸಿದರು. ನಾಡಗವೇಡ್ ಚಾಲಿಂಗಾಲ್ ಪ್ರಸ್ತುತಪಡಿಸಿದ ಕುರುಕ್ಕು ನಾಟಕ ನಡೆಯಿತು. ಸ್ಮಿತಾ ವೆಂಗಲಾಡ್ ಸ್ವಾಗತಿಸಿ ಕಾರ್ಯಕ್ರಮದ ಸಮಿತಿ ಸಂಚಾಲಕ ರಾಜು ಎಂ ನೆಡುಂಗಂಡ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆಯ ಭಾಗವಾಗಿ ಮೊಗ್ರಾಲ್ ರಾಷ್ಟ್ರೀಯ ವೇದಿಯ ಆಶ್ರಯದಲ್ಲಿ ಆರೋಗ್ಯಮಾನ್ ಲೆಹರಿ ಎಂಬ ಸಂದೇಶದೊಂದಿಗೆ ಸಾಯಾನ್ನ ಸವಾರಿ ಆಯೋಜಿಸಲಾಯಿತು. ವ್ಯಾಪಾರಿ ವ್ಯವಸಾಯಿ ಏಕೋಪನ ಸಮಿತಿ ಕುಂಬಳೆ ಯೂನಿಟ್ ಪ್ರಧಾನ ಕಾರ್ಯದರ್ಶಿ ಸತ್ತಾರ್ ಆರಿಕಾಡಿ ಫ್ಲಾಗ್ ಆಫ್ ಮಾಡಿ ಉದ್ಘಾಟಿಸಿದರು. ಮಾದಕ ದ್ರವ್ಯದ ವಿರುದ್ಧ ಮೊಗ್ರಾಲ್ಗಾಗಿ ರಾಷ್ಟ್ರೀಯ ವೇದಿಯ ಬದ್ಧತೆ ಎಂಬ ಸಂದೇಶದೊಂದಿಗೆ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನದಂದು ಮೊಗ್ರಾಲ್ ರಾಷ್ಟ್ರೀಯ ವೇದಿಯ ಆಶ್ರಯದಲ್ಲಿ ಮೊಗ್ರಾಲ್ ಕರಾವಳಿ ರಸ್ತೆಯಲ್ಲಿ ಸಾಯಾನ್ನ ಸವಾರಿ ಆಯೋಜಿಸಲಾಯಿತು. ನಂತರ ನಾಂಗಿ ಕಡಪುರದಲ್ಲಿ ಮಾದಕ ದ್ರವ್ಯ ವಿರೋಧಿ ಪ್ರತಿಜ್ಞೆ ಸ್ವೀಕರಿಸಲಾಯಿತು.
ವ್ಯಾಪಾರಿ ವ್ಯವಸಾಯ ಏಕೋಪನ ಸಮಿತಿ ಕುಂಬಳೆ ಯೂನಿಟ್ ಪ್ರಧಾನ ಕಾರ್ಯದರ್ಶಿ ಸತ್ತಾರ್ ಆರಿಕಾಡಿ ಫ್ಲಾಗ್ ಆಫ್ ಮಾಡಿ ಉದ್ಘಾಟಿಸಿದರು. ರಾಷ್ಟ್ರೀಯ ವೇದಿ ಆಕ್ಟಿಂಗ್ ಪ್ರೆಸಿಡೆಂಟ್ ಎಂಎ ಅಬೂಬಕರ್ ಸಿದ್ದಿಕ್ ಅಧ್ಯಕ್ಷತೆ ವಹಿಸಿದ್ದರು. ಕೋಶಾಧಿಕಾರಿ ಪಿಎಂ ಮೊಹಮ್ಮದ್ ಕುಂಜಿ ಸ್ವಾಗತಿಸಿದರು. ಪ್ರಧಾನ ಕಾರ್ಯದರ್ಶಿ ಎಂಎಂ ಮೂಸಾ ಪ್ರತಿಜ್ಞೆ ಬೋಧಿಸಿದರು. ರಾಷ್ಟ್ರೀಯ ವೇದಿ ಉಪಾಧ್ಯಕ್ಷ ಮೊಹಮ್ಮದ್ ಅಬ್ಕೋ, ಜೊತೆ ಕಾರ್ಯದರ್ಶಿಗಳಾದ ಬಿಎ ಮೊಹಮ್ಮದ್ ಕುಂಜಿ, ಮೊಹಮ್ಮದ್ ಅಶ್ರಫ್ ಸಾಹೇಬ್, ಅಶ್ರಫ್ ಪೆರ್ವಾಡ್, ಲತೀಫ್ ಕೊಪ್ಪಳ, ಅರಬಿ ಕೊಪ್ಪಳ, ಟಿಪಿ ಅನೀಸ್, ಖಾದರ್ ಮೊಗ್ರಾಲ್, ವಿಜಯ್ ಕುಮಾರ್, ಸಿದ್ದಿಕ್ ರೆಹಮಾನ್, ಎಚ್ಎಂ ಕರೀಂ, ಬಿಕೆ ಅನ್ವರ್ ಕೊಪ್ಪಳ, ಮೊಹಮ್ಮದ್ ಮೊಗ್ರಾಲ್, ಸಿದ್ದಿಕ್ ಬಿಎ, ಟಿಕೆ ಜಾಫರ್ ಮುಂತಾದವರು ನೇತೃತ್ವ ವಹಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ಬೇಕಲ್, ಪುಲರಿ ಅರಾವತ್ ಹಾಗೂ ಉದುಮಾ ಗ್ರಾಮ ಪಂಚಾಯತ್ ಜೀವ ವೈವಿಧ್ಯ ಪರಿಪಾಲನಾ ಸಮಿತಿಯ ಆಶ್ರಯದಲ್ಲಿ ನಾಟಿ ಕೃಷಿ ಪಾಠಶಾಲೆ 2025 ಕಾರ್ಯಕ್ರಮ ಜೂನ್ 28, 29ರಂದು ಆಯೋಜಿಸಲಾಗುವುದು. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಕಳೆದ ಹಲವು ವರ್ಷಗಳಿಂದ 60 ಭತ್ತದ ಗದ್ದೆಯಲ್ಲಿ ಪುಲರಿಯ ನೇತೃತ್ವದಲ್ಲಿ ನಡೆದು ಬರುತ್ತಿದ್ದ ನಾಟಿ ಎಂಬ ಕೃಷಿ ಉತ್ಸವ ಈ ಬಾರಿ ಉದುಮಾ ಗ್ರಾಮ ಪಂಚಾಯತ್ ಜೀವ ವೈವಿಧ್ಯ ಪರಿಪಾಲನಾ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾಗುವುದು. ಇದರ ಭಾಗವಾಗಿ 28ರಂದು ಚೇಟರೇವು ಎಂಬ ರೈತಕಾರರ ಕೂಟ ಹಾಗೂ 29ರಂದು ನಾಟಿ ಕೃಷಿ ಪಾಠಶಾಲೆ 2025 ಕಾರ್ಯಕ್ರಮ ಆಯೋಜಿಸಲಾಗುವುದು. ಉದುಮಾ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಲಕ್ಷ್ಮೀ ಪಿ ಉದ್ಘಾಟಿಸುವರು. ವಾರ್ಡ್ ಮೆಂಬರ್ ಪುಷ್ಪಾವತಿ ಪಿಆರ್ ಅಧ್ಯಕ್ಷತೆ ವಹಿಸುವರು. ಹಲವಾರು ಮಂದಿ ಗಣ್ಯರು ഭാഗവഹിಸಲಿದ್ದಾರೆ ಎಂದು പദാധികാരികൾ ತಿಳಿಸಿದರು. പുതുക്കിയ സിലബസിലൊക്കെ തന്നെ കുട്ടികൾക്ക് കൃഷിയെക്കുറിച്ച് നല്ല രീതിയിൽ പാഠങ്ങൾ പഠിക്കാനുണ്ട്. 8ാം ക്ലാസ് മുതലൊക്കെ തന്നെ അവർക്കതിൻ്റെ പ്രാക്ടിക്കലൊക്കെ ചെയ്യണമെന്നൊക്കെയാണ്. അപ്പോൾ എങ്ങനെ ഞാറ് നടാം, എന്താണ് വയൽ, ചളിയിലിറങ്ങുക, അതിനെക്കുറിച്ചൊക്കെ കുട്ടികൾക്ക് പാഠങ്ങൾ പകർന്നു കൊടുക്കുന്ന രീതിയിൽ ജില്ലയിലെ വിവിധ വിദ്യാഭ്യാസ സ്ഥാപനങ്ങളിൽ നിന്നുള്ള കുട്ടികളെ ഉൾക്കൊള്ളിച്ചുകൊണ്ടാണ് ഈ വർഷം നാട്ടി സംഘടിപ്പിക്കുന്നത്. നമ്മൾ ഏകദേശം 500ഓളം കുട്ടികളെ വിവിധ വിദ്യാഭ്യാസ സ്ഥാപനങ്ങളിൽ നിന്നായി ഈ വർഷം പ്രതീക്ഷിക്കുന്നുണ്ട്. ഉദുമ ഗ്രാമപഞ്ചായത്ത് ജൈവവൈവിധ്യ പരിപാലന സമിതിയുടെ സഹായത്തോടെയുള്ള നാട്ടി കാർഷികോത്സവത്തിൻ്റെ ഔദ്യോഗികമായ ഉദ്ഘാടനം ബഹുമാനപ്പെട്ട MLA CH കുഞ്ഞമ്പു അവർ രാവിലെ 9:30 നിർവഹിക്കും. ಸುದ್ದಿಗೋಷ್ಠಿಯಲ್ಲಿ ಪುಲರಿ 60ನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕುರುಡಪದವು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಾಚನ ಸಪ್ತಾಹದ ಸಮಾರೋಪ ಸಮಾರಂಭ ಹಾಗೂ ವಿವಿಧ ಕ್ಲಬ್ಗಳ ಔಪಚಾರಿಕ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಶಾಲಾ ನಿವೃತ್ತ ಶಿಕ್ಷಕಿ ಉದಯಶಂಕರಿ ಉದ್ಘಾಟಿಸಿದರು. ಕುರುಡಪದವು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಾಚನ ಸಪ್ತಾಹದ ಸಮಾರೋಪ ಸಮಾರಂಭ ಹಾಗೂ 2025-26ನೇ ಶೈಕ್ಷಣಿಕ ಸಾಲಿನ ವಿವಿಧ ಕ್ಲಬ್ಗಳ ಔಪಚಾರಿಕ ಉದ್ಘಾಟನೆ ನಡೆಯಿತು. ಶಾಲೆಯ ನಿವೃತ್ತ ಶಿಕ್ಷಕಿ ಉದಯಶಂಕರಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯಿನಿ ಜಯಲಕ್ಷ್ಮಿ ಟೀಚರ್ ವಾಚನ ಸಪ್ತಾಹದ ಭಾಗವಾಗಿ ಯುಪಿ ಮಕ್ಕಳು ಬರೆದ ಆಸ್ವಾದನಾ ಬರವಣಿಗೆಯ ಹಸ್ತಪ್ರತಿಯನ್ನು ಬಿಡುಗಡೆಗೊಳಿಸಿದರು. ಶಾಲಾ ವಿದ್ಯಾರಂಗ ಕ್ಲಬ್ ಕನ್ವೀನರ್ ಸತೀಶ್ ಸುವರ್ಣ ಮಕ್ಕಳಿಗೆ ವಿವಿಧ ಕ್ಲಬ್ಗಳ ಸಂಕ್ಷಿಪ್ತ ಪರಿಚಯ ಮಾಡಿಸಿದರು. ವಿಜ್ಞಾನ ಕ್ಲಬ್ ಕನ್ವೀನರ್ ಅರ್ಚನಾ ಟೀಚರ್ ಪ್ರಯೋಗದ ಮೂಲಕ ವಿಜ್ಞಾನ ಕ್ಲಬ್ ಚಟುವಟಿಕೆಗಳ ಬಗ್ಗೆ ಮಕ್ಕಳಲ್ಲಿ ಆಸಕ್ತಿ ಮೂಡಿಸಿದರು. ಗಣಿತ ಫಜಲ್ ಸಂಖ್ಯಾ ಸಂಬಂಧದ ಪ್ರಶ್ನೆಗಳು ಮಕ್ಕಳ ಚಿಂತನೆಗೆ ಅವಕಾಶ ಕಲ್ಪಿಸಿತು. ವಾಚನ ಸಪ್ತಾಹದ ಅಂಗವಾಗಿ LP-UP ವಿದ್ಯಾರ್ಥಿಗಳಿಗೆ ನಡೆಸಿದ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ಶಾಲಾ ಹಿರಿಯ ಶಿಕ್ಷಕ ಗಿರೀಶ್ ಸ್ವಾಗತಿಸಿ ಶಿಕ್ಷಕಿ ಜಿಶಾ ಟೀಚರ್ ಧನ್ಯವಾದವಿತ್ತರು. ಪ್ರಶಾಂತ್ ಕುಮಾರ್ ಅಮ್ಮೇರಿ ಕಾರ್ಯಕ್ರಮ ನಿರೂಪಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಯುಕ್ತ ಟ್ರೇಡ್ ಯೂನಿಯನ್ ನೇತೃತ್ವದಲ್ಲಿ ಜುಲೈ 9ರಂದು ನಡೆಯಲಿರುವ ರಾಷ್ಟ್ರೀಯ ಮುಷ್ಕರ ಪ್ರಚಾರಣಾರ್ಥ ಆಯೋಜಿಸುವ ಉತ್ತರ ವಲಯ ಜಾಥಾಕ್ಕೆ ಕಾಸರಗೋಡಿನಲ್ಲಿ ಚಾಲನೆ. ಶೇಣಿ ಬ್ರಾಂಚ್ ಕಾರ್ಯದರ್ಶಿ ನಸೀಬುಲ್ಲಾ ಶೇಣಿ ಹಾಗೂ ಡಿವೈಎಫ್ಐ ಮುಖಂಡ ಸಿದ್ದಿಕ್ ಪರ್ದನೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನೀಡಲಾಯಿತು ಅದ್ದೂರಿ ಸ್ವಾಗತ. ಅಂತಾರಾಷ್ಟ್ರೀಯ ಮಾದಕ ವಸ್ತು ವಿರೋಧಿ ದಿನ ಆಚರಣೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಹಾಗೂ ಮೈಂಡ್ ವೇರ್ ಕ್ಲಿನಿಕ್ನ ಜಂಟಿ ಆಶ್ರಯದಲ್ಲಿ.
ಮಂಜೇಶ್ವರದಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಕೇರಳ ಸರ್ಕಾರ ನಿರ್ಮಿಸುತ್ತಿರುವ ಪ್ರವಾಸೋದ್ಯಮ ವಿಶ್ರಾಂತಿ ಕೇಂದ್ರ ಸಮುದ್ರ ಪಾಲು. ವಾಚನ ವಾರಾಚರಣೆ ಸಮಾರಂಭ ಕಾರ್ಯಕ್ರಮ ಆಯೋಜನೆ ನುಳ್ಳಿಪಾಡಿ ಕನ್ನಡ ಭವನ ಮತ್ತು ಗ್ರಂಥಾಲಯ ಸಭಾಂಗಣದಲ್ಲಿ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.